ಸಿದ್ದರಾಮಯ್ಯ ಅವರ ಬಗ್ಗೆ ನಮ್ಮ ಅಭಿಪ್ರಾಯ ಇಷ್ಟೇ. ಆಗಿನಿಂದಲೂ ಎಣ್ಣೆ ಹೆಂಡ ಹಂಚುವಂಥದ್ದು ಇದೇ ಇರುತ್ತೆ. ಸಾಮಾನ್ಯವಾಗಿ ಪ್ರತಿ ಎಲೆಕ್ಷನ್ ಬಂದಾಗಲೂ ಒಂದು ಪಂಚಾಯಿತಿ ಎಲೆಕ್ಷನ್ನಿಂದ ಹಿಡಿದು MPML ಎಲೆಕ್ಷನ್ ತನಕನೂ ಎಣ್ಣೆ ಹೆಂಡನ ಹಂಚುತ್ತಾರೆ. ಹಾಯ್, ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಕರೆಂಟ್ ಈಗ 12 ಗಂಟೆಗೆ ಬಂತು. ಒಂದೊಂದು ಸಲ 12 ಗಂಟೆಗೆ ಕೊಡ್ತಾನೆ, ಇನ್ನೊಂದು ಸಲ ಬೆಳಗಿನ ಜಾವ 4 ಗಂಟೆಯಿಂದ 8 ಗಂಟೆಗೆ ತೆಗೆದುಬಿಡ್ತಾನೆ. ಒಂದೊಂದು ಸಲ 2 ಗಂಟೆಗೆ ಬರುತ್ತೆ, ಒಂದೊಂದು ಸಲ 4 ಗಂಟೆಗೆ ಬರುತ್ತೆ, ಸಾಯಂಕಾಲ 4 ಗಂಟೆಗೆ ಬರುತ್ತೆ. ಹೀಗೆ ಕರೆಂಟ್ ಬಂದು ಟ್ರಿಪ್ಪು ಒಂದು ಇಷ್ಟು ಅವರು, ಒಂದು 4 ಅವರು, 6 ಅವರು, 3 ಅವರು, ಹೀಗೆಲ್ಲ ಅವ್ರದ್ದೇ ಆದ ಒಂದು ಸಮಯದಲ್ಲಿ ಒಂದು ಕಡೆ ಒಂದು ಬೈಲ್ ಕಡೆ ಕೊಡ್ತಾರೆ, ಇನ್ನೊಂದು ಸಲ ಇನ್ನೊಂದು ಬೈಲ್ ಕಡೆ ಕೊಡ್ತಾರೆ. ಈ ಥರ ಹಂಚಿಕೆ ಮಾಡುವಂಥದ್ದು, ಕರೆಂಟ್ನ ಹಂಚಿಕೆ ಮಾಡ್ತಾರೆ. ಅವೆಲ್ಲ ಒಂದು ಲೈನ್ಮೆನ್ಗಳಿಗೆ ಒಂದು ಕೆಲಸ ಇರ್ತದೋ ಅವರು ಟ್ರಿಪ್ ಮಾಡೋದು, ಒಂದು ಇವಸಲ್ಲಿ ಈ ಕಡೆ ಆ ಕಡೆ ಹಿಂಗೆ ಕೊಡುವಂಥದ್ದು. ಕೆಲವೊಬ್ಬರಿಗೆ ನಿರಂತರವಾಗಿ ಅಂತಂದರೆ 24 ಅವರ್ಸು. ಈಗ ನಮ್ಮ ಇದು ಬಂದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು ಸೇರ್ಕೊತಾವೆ. ಇದು ನಮ್ಮ ಹೊಲಗಳು ಏನು ಈ ಹೊಲ ನೋಡ್ತಾ ಇದ್ದೀರ, ಈ ಹೊಲಗಳು ಬಂದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು. ಅದೇ ಊರು ಬಂದು ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ. ಅದೇ ಲೈನ್ ಬೇರೆ, ಊರು ಲೈನೇ ಬೇರೆ, ಗದ್ದೆ ತಗೊಳ್ಳೋ ಲೈನೇ ಬೇರೆ. ಈ ಕಡೆ ಹೊಸಿ ಜಮೀನಿಗೆ ಮಂಡ್ಯಗೆ ತನಕ ಅಲಿಬೇಕು, ಊರ ಹತ್ರ ಇರೋಕ್ಕೆ ಪಾಂಡವಪುರಕ್ಕೆ ಅಲಿಬೇಕು. ಒಂದು ಕರುವೆ ಒಂದು RTC ತವಿಂದ ಹಿಡಿದು RTC ಮತ್ತು ಇನ್ನೊಂದೇನೋ ಮಾಡಿಸ್ಕೋಬೇಕು. ಅದು ಇದು ಸಣ್ಣ ಪುಟ್ಟ ಜೀವನ ಅಂತಂದಮೇಲೆ, ಆಸ್ತಿ ಅಂತ ಅಂದಮೇಲೆ ಇದ್ಮೇಲೆ ಏನೋ ಇದೇ ಇರುತ್ತಲ್ಲ ಸಹಜವಾಗಿ, ಅವು ಕೊಡಾಡಬೇಕು. ನಮ್ಮ ಊರ್ ಲೈನ್ ಕತೆ ಹೇಳ್ಬಿಡ್ತೀನಿ. 24 ಗಂಟೆ ಐತೆ ಅದು ಊರ ಕಡೆ. ಇಲ್ಲಿ ಟ್ರಿಪ್ಪು ಟೈಮಿಂಗ್ಸು ಅಲ್ಲಿ 24 ಅವರ್ಸ್ ಇರುತ್ತೆ. ಮೋಟ್ರಿಗಾಗಿರ್ಬೋದು, ಆಲೆ ಮನೆಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು. ಅದನ್ನು 50 ಸಲ ಹೋದ್ರೂ ಹೋಯ್ತದೆ, 100 ಸಲ ಹೋದ್ರೂ ಹೋಯ್ತದೆ. ಕರೆಂಟು ಬಂದರೆ ಬತ್ತು, ಹೋದರೆ ಹೋಯ್ತು. ಯಾಕೆ ಹಂಗಾಗುತ್ತೆ ಅಂತಂದರೆ, ಇಡೀ ಎಲ್ಲ ಎಂಟೈರ್ ಬೈಲ್ಗೆಲ್ಲ ಕರೆಂಟು ಮೋಟ್ರ್ ಲೈನ್ ಇದ್ದಾಗ ಏನಾಗುತ್ತೆ, ಒಂದೊಂದು ಮೋಟ್ರ್ ಕೆಟ್ಟೋಯ್ತವೆ, ಒಂದೊಂದು ಮೋಟ್ರ್ ಏನೋ ಮಿಸ್ಟೇಕ್ ಆಗಿರ್ತವೆ, ಸುಟ್ಟೋಗಿರ್ತವೆ, TC ಸುಟ್ಟೋಯ್ತದೆ. ಆಗ ಅವರು ಲೈನ್ ತಗೋಬೇಕು. ಅದಕ್ಕೆ ಲೈನ್ ತಗೊಳಕ್ಕೆ ಅದೇನಂತಲೂ ಅಂತಾರೆ, LG ಅದೇನಂತಲೂ ಇಂಗ್ಲೀಷಲ್ಲಿ ಹೇಳ್ತಾರೆ. ಅದನ್ನು ತಗೊಂಡು ಅವರು ಲೈನ್ ರೆಡಿ ಮಾಡಬೇಕು. ಆಗ ಊರು ಕರೆಂಟ್ ಇರೋಲ್ಲ. ಅಲ್ಲಿ ಊರಲ್ಲಿ ಒಂದು ಖಾರ ಆಡ್ಸೋದಾಗಿರ್ಬೋದು, ಇಲ್ಲ ಮಟನೇ ತಂದಿರ್ತಾರೋ, ಚಿಕನೇ ತಂದಿರ್ತಾರೋ, ಒಂದು ಹಬ್ಬ ನಡೀತದೆ, ಹುಣ್ಣಿಮೆ ನಡೀತದೋ, ನಲ್ಲಿ ನೀರು ಇರ್ತವೆ ಮನೆಗಳಿಗೆ. ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರ್ತವೆ, ಕರೆಂಟ್ ಇರೋಲ್ಲ. ಅವರು ಮೋಟ್ರ್ಗಾರ ಕೊಡಲಿ, ಆಲೆ ಮನೆಗಾರ ಕೊಡಲಿ, 24 ಗಂಟೆನೇ ಕೊಡಲಿ, ಏನು ಬೇಜಾರಿಲ್ಲ. ಕೆಲವು ಕಡೆ ಟ್ರಿಪ್ಪು ಹಿಂಗೆ ಟೈಮಿಂಗ್ಸ್ ಕರೆಂಟು ಕೆಲವು ಕಡೆ ಹೆಚ್ಚಾಗಿರುತ್ತೆ, ಎನಿ ಟೈಮ್ ಇರುತ್ತೆ, ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಊರು ಅಂತ ಬಂದಾಗ ಏನು ಎಲ್ಲ ಊರ ಕಡೆ ನಿರಂತರ ಜ್ಯೋತಿ ಮಾಡೋರೆ. ಅದೊಂದು ನಮ್ಮ ಗ್ರಾಮದಲ್ಲಿ ನಿರಂತರ ಜ್ಯೋತಿ ಇಲ್ಲ. ರಸ್ತೆ ನೋಡಿ, ಈಗ ರಸ್ತೆ ನೋಡ್ತಾ ಇದ್ರಲ್ಲ, ಒಂದು ಅದಕ್ಕೆ ಕಾಂಕ್ರೀಟ್ ಕಾಣ್ತು, ಕಾಂಕ್ರೀಟೇ ಹಾಕಿಲ್ಲ ಆ ರೋಡ್ಗೆ. ಒಂದು ಮೋರಿ ವ್ಯವಸ್ಥೆ ಇಲ್ಲ ಸರಿಯಾಗಿ. ನೀರು ತಗೊಂಡೋಗೋದೆಲ್ಲೋ ಬಿಟ್ಟವ್ರೆ, ಯಾವುದೋ ಹೊಲ್ಗಳಿಗೆ ಮೋರಿ ನೀರು, ಕೆಲವೊಂದು ಆಗಿರೋ ಮೋರಿ, ಕೆಲವೊಂದು ಬೀದಿ ಮೋರಿ ಆಗೋದಲ್ಲ ಅದು, ಅಲ್ಲಿ ತಗೊಂಡೋಗ್ಬಿಟ್ಟವ್ರೆ. ಬಟ್ ಏನು ಗೊತ್ತಾ, ಬಂದೋಬಸ್ತಾಗಿ ಕರೆಕ್ಟಾಗಿ ಹೋಗಿ ಇಡೀ ಒಗ್ಗಟ್ಟಿಂದ ಹೇಳೋರು ಕೇಳೋರಿಲ್ಲ ಅಂತಂದರೆ ಯಾವುದೇ ಗ್ರಾಮ ಆದರೂ ಅಷ್ಟೇ ಕಿತ್ತೋಗಿರೋ ರೋಡ್ಗಳಿರ್ತವೆ, ಯಾವುದೇ ಥರ ಒಂದು ಅನುಕೂಲತೆ ಇರಲ್ಲ. ಇದು ಬಂದು ಈಗ ಕರೆಂಟು ಮೋಟ್ರ್ ಓಡಿಸಿರುವಂಥದ್ದು ಒಂದು ಕಬ್ಬಿಗಾಗಿರ್ಬೋದು, ಟೊಮೊಟೊ ಏನೋ ನಮ್ಮ ಟೊಮೊಟೊ ಐತೆ ಅದಕ್ಕೆ. ಆಮೇಲೆ ಒಬ್ಬರು ಬ್ರದರ್ ಕೇಳೋರಂಥ ಪ್ರಶ್ನೆ, ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನನ್ನ ಅಭಿಪ್ರಾಯ ಅಂತಂದರೆ, ಈ ಥರ ಒಂದು ಪ್ರಶ್ನೆನ ಯಾವ ಥರ ಅಂತಂದರೆ, ಒಂದು ಹಳ್ಳಿಯಿಂದ ಹೇಳಬೇಕೋ ಇಲ್ಲ ದೇಶದ ಮಟ್ಟದಲ್ಲಿ ಹೇಳಬೇಕೋ ಅರ್ಥ ಆಗಲ್ಲ. ಯಾಕೆಂತಂದರೆ, ಕೆಲವ್ರಿಗೆ ಏನು ಗೊತ್ತಾ, ಹೊಲ್ತಕ್ಕೆ ಹೋದ್ರೆ ಊಟ ಮಾಡಿದ್ರೆ ಅವ್ರದ್ದೇನು ಗೇಮಿ ಐತೆ ನೋಡಿದ್ರೆ, ಹೆಂಡ್ತಿ ಮಕ್ಕಳು ನೋಡಿದ್ರೆ ಇಷ್ಟು ಮಾತ್ರ ಇರುತ್ತೆ, ಅಷ್ಟು ಮಾತ್ರ ಇರುತ್ತೆ. ಆಮೇಲೆ ಈ ಕೂಲಿಗೆ ಹೋಗೋರು 1,000 ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಕೂಲಿ ಒಂದು ಲೇಡೀಸ್ಗೆ ಒಂದು 400ರಿಂದ 500 ಅಂದ್ಕೊಳ್ಳಿ. ಏನೋ ಗಂಡಸರಿಗೆ ಅಬ್ಬಬ್ಬ ಅಂತಂದರೆ ಗದ್ದೆ ಕೆಲಸ ಆದರೆ ಒಂದು, ಈಗೆಲ್ಲ ಮೊದಲು ದಿನಗೂಲಿಗೆ ಬರ್ತಿದ್ರು, ಈಗೆಲ್ಲ ವಹಿಸ್ಕೊಬಿಡ್ತಾರೆ. ಇಷ್ಟು ಪೇಪರ್ ಲೆಕ್ಕ, ಇಷ್ಟು ಕೊಟ್ಟರೆ ಇಷ್ಟು ಬಂದು ಕೆಲಸ ಮಾಡ್ತೀವಿ ಅಂತ ವಹಿಸ್ಕೊಬಿಡ್ತಾರೆ. ಅವರು ಕೆಲವರು 1,000 ಮಾಡೋರು ಅವರೇ, 1,500 ಮಾಡೋರು ಅವರೇ. ಇನ್ನು ಗಾರೆ ಕೆಲಸಕ್ಕೆ ಹೋದರೆ ಅವರು 1,000, 1,200 ಗಂಟಲು ಮಾಡೋರು ಅವರೇ. ಇವ್ರದ್ದು ಏನಾಗುತ್ತೆ ಅಂತಂದರೆ, ತಿಂಗಳು ಪೂರ್ತಿ ಗೇಮೆ ಮಾಡೋಕ್ಕಾಗಲ್ಲ. ಗ್ಯಾಪ್ ಬೇಕು ಅವ್ರಿಗೆ, ಗ್ಯಾಪ್ ಬೇಕು. ಅದರಲ್ಲಿ ಒಂದು 10 ದಿನಾರೂ ಹಾಕಿ ಆ ಹಬ್ಬ ಈ ಹಬ್ಬ ಅವ್ರು ತಿರೋದ್ರು ಅಂತ ಹೋಯ್ತಾರೆ ಬರ್ತಾರೆ. ಅದರಲ್ಲಿ ಒಂದು 20,000, ಕನಿಷ್ಠ ಪಕ್ಷ ಒಂದು 20,000 ಮಾಡ್ತಾರೆ ಅಂದ್ಕೊಳ್ಳಿ. 1,200,000 ಸಂಪಾದನೆ ಮಾಡೋರು. ಆ 20,000ದಲ್ಲಿ ಒಂದು 10,000 ಇವ್ರು ಹಾಕುವಂಥ ಟ್ಯಾಕ್ಸ್ಗಳು, ಏನು ಸರ್ಕಾರ ಹಾಕುವಂಥ ಟ್ಯಾಕ್ಸು, ಅದು ಇದು ಹಾಳು ಮೂಳು, ಇನ್ನು ಸಂಸಾರಕ್ಕೆ ಅದು ತಿರೋಗ್ಬಿಡ್ತದೆ, ಅಲ್ಲಿಗೆ ಮುಗಿದೋಯ್ತು ಅವರು. ಆಯಿತಾ? ಇದು ಎಲ್ಲಿಗೆ ಹೋಯ್ತವನಿ ಅಂತಂದ್ರೆ ಅಲ್ಲಿಗೆ ಹೋಗುತ್ತೆ. ಅಭಿಪ್ರಾಯದ ಬಗ್ಗೆನೇ ಹೋಗುತ್ತೆ ನಾನು ಮಾತಾಡ್ತಾ ಇರುವಂಥದ್ದು. ಈಗ ನಮ್ಮ ದೇಶದ ಮೇಲೆ ಅಷ್ಟು ಸಾಲ ಅದೇ, ಇಷ್ಟು ಸಾಲ ಅದೇ ಅಂತಾರೆ. ಹುಟ್ಟ ಮಗುಗೂ ಒಂದಿಷ್ಟು ಸಾಲ ಐತೆ ಅಂತ ಹೇಳ್ತಾರೆ. ಅವೆಲ್ಲ ನಮಗೆ ಅಷ್ಟು ಐಡಿಯಾ ಇಲ್ಲ, ಆಗಿನಿಂದಲೂ ಹಂಗಂತಾರೆ.
ನಮ್ಮ ದೇಶ ಎಷ್ಟು ಸಾಲ ಮಾಡೋದೆ ಏನು ಮಾಡೋದೆ ಅಂತ ಎತ್ತ ಮಾಡೋದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ, ಬಡವ್ರ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ. ಬಡವರು ಅಂತಂದರೆ ಯಾರು ಅಂತಂದರೆ, ಈಗ ಏನು ಹೇಳಿದೆ, ಒಂದು 400 ರೂಪಾಯಿ ಗೇಮೆ ಮಾಡೋರು ಸಂದೇನ, ಒಂದು 500 ರೂಪಾಯಿ ಗೇಮೆ ಮಾಡೋರು, 1,200 ರೂಪಾಯಿ ಗೇಮೆ ಮಾಡೋರು, ಅವರು ಮಿಡ್ಲ್ ಕ್ಲಾಸು. ಅವರು ಎಷ್ಟೇ ವರ್ಷ ದುಡಿದ್ರು ಅವರು 6ಕ್ಕೆ ಇರಲ್ಲ 3ಕ್ಕೆ ಇಳಿಯಲ್ಲ ಅಂತಾರಲ್ಲ, ಅಲ್ಲೇ ಇರ್ತಾರೆ. ಯಾಕೆ ಅಂತಂದರೆ, ಈ ಸಾಲ ಅಂತ, ದೇಶ ಸಾಲ ಅಂತ ಬಂದಾಗ ಏನಾಗುತ್ತೆ, ಈಗ ಎಲೆಕ್ಷನ್ ಟೈಮಲ್ಲಿ ಯಾರು ಆಡಳಿತ ಮಾಡ್ತಾರೆ, ಎಲೆಕ್ಷನ್ನು ನಡೆಸುವಂತಾರಂತೆ. ಚುನಾವಣಾ ಆಯೋಗ ಏನೋ ಹೇಳ್ತಾರೆ, ಚುನಾವಣಾ ಆಯೋಗ. ಆಗ ಯಾರ್ದು ಇದಿರಲ್ಲ, ಎಲೆಕ್ಷನ್ ಮೂಮೆಂಟಲ್ಲಿ ಅಧಿಕಾರ ಯಾರ್ದು ಇರಲ್ಲ, ಒಂದು ಯಾವುದೇ ಪಕ್ಷ ಆಗಿರ್ಬೋದು, ಯಾರ್ದು ಅಧಿಕಾರ ಇರಲ್ಲ. ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತಂತೆ. ಚುನಾವಣಾ ಆಯೋಗಕ್ಕೆ ಈ ಏನು ಸೃಷ್ಟಿಯಾಗೈತೋ, ಈ ಭೂಮಿ ಮೇಲೆ ಮತ ಹಾಕೋಬೇಕು, ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಆಗಿನಿಂದಲೂ ಎಣ್ಣೆ ಹೆಂಡ ಹಂಚುವಂಥದ್ದು ಇದೇ ಇರುತ್ತೆ. ಸಾಮಾನ್ಯವಾಗಿ ಪ್ರತಿ ಎಲೆಕ್ಷನ್ ಬಂದಾಗಲೂ, ಒಂದು ಪಂಚಾಯಿತಿ ಎಲೆಕ್ಷನ್ನಿಂದ ಹಿಡಿದು MP MLE ಎಲೆಕ್ಷನ್ ತನಕನೂ ಎಣ್ಣೆ ಹೆಂಡನ ಹಂಚುತ್ತಾರೆ. ಒಂದು ತಲೆಗೆ 5,000, 2,000, 1,000, 500 ಎಣ್ಣೆ, ಕೋಳಿ, ಕುಕ್ಕರು, ಹಾಳು ಮೂಳು, ಕಡ್ಡಿ ಕಸ, ಈ ಥರ ಎಲ್ಲ ಹಂಚುವಂಥದ್ದು ಕಾನೂನಿಗೆ ಗೊತ್ತಿಲ್ವಾ, ಚುನಾವಣಾ ಆಯೋಗಕ್ಕೂ ಗೊತ್ತಿಲ್ವಾ. ಸರ್ಕಾರ ಈಗ ಆಯಿತು, ಸಾಲ ಐತೆ ಇಷ್ಟು, ನಮ್ಮ ದೇಶದಲ್ಲಿ ಇಷ್ಟೊಂದು ಸಾಲ ಐತೆ, ಅಷ್ಟೊಂದು ಸಾಲ ಐತೆ, ಒಬ್ಬ ಮಗನ ಮೇಲೆ ಇಷ್ಟ ಐತೆ ಅಂತ ಅಂತಾರಲ್ಲ. ಯಾವ್ಯಾವ ರಾಜಕಾರಣಿಗಳು ಎಲ್ಲೆಲ್ಲಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡಿರ್ತಾರೆ, ಎಷ್ಟೆಷ್ಟು ಎಕರೆ, ಸಾವಿರಾರು ಎಕರೆ ಜಮೀನು ತಗೊಂಡಿರ್ತಾರೆ, ಎಷ್ಟೆಷ್ಟು ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾ ಇರ್ತಾರೆ, ಎಲ್ಲೆಲ್ಲಿ ಆಸ್ತಿ ಮಾಡಿರ್ತಾರೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಮಾಡಿರ್ತಾರೆ, ಎಲ್ಲೆಲ್ಲಿ ರೆಸ್ಟೋರೆಂಟು, ಇವೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಕೋಟಿ ಮಾಡ್ಕೋತಾರಪ್ಪ, ಸಾವಿರಾರು ಕೋಟಿ ಮಾಡ್ಕೋತಾರೆ. MP MLE ಆ ರಾಜಕಾರಣಿ ಅವ್ರ ಹತ್ರ ಇರುವಂಥ ದುಡ್ಡ ಒಮ್ಮೆಗೆ ಕುಯ್ಕೊಬಿಟ್ರೆ ನಮ್ಮ ದೇಶದ ಸಾಲನೇ ತೀರಿಸ್ಬೋದೇನಪ್ಪ. ಅಷ್ಟೊಂದು ಹಾರಿ ಮಡಿಕೊಂಡಿರ್ತಾರೆ, ಅಷ್ಟೊಂದು ಹಾರಿ ಲೂಟಿ ಮಾಡಿ ಕೋಟಿ ಮಾಡಿ ಅವ್ರಿಗಿಷ್ಟ ಬಂದಂಗೆಲ್ಲ ಬರೆ ಹಾಕ್ತಾರೆ ಜನಗಳ ಮೇಲೆ. ಅವ್ರಿಗಿಷ್ಟ ಬಂದಂಗೆಲ್ಲ ಕಾನೂನು ತಗೋತಾರೆ, ಇಷ್ಟ ಬಂದಂಗೆಲ್ಲ ಬರೆ ಹಾಕ್ತಾರೆ. ಎಷ್ಟೆಲ್ಲ ಕಿತ್ಕೋಬೋದು ಒಬ್ಬ ಬಡವನ ಹತ್ರ, ಅಷ್ಟು ಕಿತ್ಕೋತಾರೆ. ಯಾರ ಹತ್ರ, ಎಲ್ಲರ ಹತ್ರನೂ ಕಿತ್ಕೋತಾರೆ. ಯಾರು ಬೆಳೆಯೋಕ್ಕಾಗಲ್ಲ. ಈ ನಾನು ಹೇಳಿದ್ನಲ್ಲ, ಈಗ 400-500 ರೂಪಾಯಿ ಕೂಲಿ ಮಾಡೋರು, 1,200 ರೂಪಾಯಿ ಕೂಲಿ ಮಾಡೋರು, ಅವರು ಕಟ್ತಾರೆ. ಇನ್ನು ಲಕ್ಷ ಕೋಟಿ ಸಂಪಾದನೆ ಮಾಡೋರು ಕಟ್ತಾರೆ. ಈಗ ನಾನೇ ಒಂದು ಅಂಗಡಿ ಮಡಗ್ದೆ ಅಂದ್ಕೊಳ್ಳಿ, ಏನೋ ಒಂದು ಕೋಟಿನೋ ಏನೋ ಮಾಡಿದೆ, ಒಂದು ಬಂಡವಾಳ ಹಾಕ್ತೆ, ಒಂದು ಅಂಗಡಿ ಮಡಗ್ದೆ. ಅವರು ಎಷ್ಟೇ ಕಿತ್ಕೊಳ್ಳಿ, ಕಾನೂನು ಏನೇ ಕ್ರಮ ಜರುಗಿಸ್ಲಿ, ಇದಕ್ಕಿಷ್ಟು ಅಂತ ಕಿತ್ಕೊಳ್ಳಿ, ನಾನು ಬಿಸ್ನೆಸ್ ಮಾಡ್ತಾನೆ, 10 ಪೈಸೆ ಸಿಗ್ತಾಯಿತ್ತು, ಇನ್ನೊಂದು 10 ಪೈಸೆ ಎಕ್ಸ್ಟ್ರಾ ವ್ಯಾಪಾರಕ್ಕೆ ಮುಡುಕ್ತೀನಿ, ನನಗೆ ಅಲ್ಲೇ ಬಂದುಬಿಡ್ತದೆ. ಜನಗಳ ಹತ್ರ ನಾನು ಕಿತ್ಕೋಬೋದು. ಅವ್ರೇನೇ ಇಷ್ಟು ಕಟ್ಟಬೇಕು ಅಂತಂದರೂ ಸರ್ಕಾರದ ಕಡೆಯಿಂದ ಅಷ್ಟು ಕಟ್ಬೋದು ನಾನು. ಅದೇ ಐಷಾರಾಮಿ ಜೀವನ ಇರುತ್ತೆ ನಂದು. ಅದೇ 400-500 ರೂಪಾಯಿಗೆ 1,000 ರೂಪಾಯಿ, 1,500 ರೂಪಾಯಿ ಕೂಲಿ ಮಾಡೋರು, ಅವರು ಇನ್ನೂ ಒಂದು 100 ರೂಪಾಯಿ ಉಳಿಸ್ತಾರೆ. ಏನು ಮಾಡ್ತಾರೆ, 50 ರೂಪಾಯಿ ಉಳಿಸ್ತಾರೆ, ಎಕ್ಸ್ಟ್ರಾ ಕಟ್ತಾ ಇರಬೇಕು. ಈಗ ಸಿಟಿಗಳಲ್ಲೆಲ್ಲ ಒಂಥರ ಬೇಕಾದಷ್ಟು ಕಾನೂನುಗಳಿದ್ದಾವಂತೆ. ಯಾರೋ ಹೇಳಿದ್ರು, ಒಂದು ಮನೆ ಕಟ್ಟಬೇಕು ಅಂತಂದರೆ ಕೆಳಗಡೆ ಫ್ಲೋರ್ನೇನೋ ಪಾರ್ಕಿಂಗ್ ಬಿಟ್ಕೋಬೇಕಂತೆ, ಆಮೇಲೆ ಮೇಲ್ಗಡೆ ಫ್ಲೋರು ಏನೋ ಕಟ್ಟಬೇಕಂತೆ, ಇಲ್ಲ ಅಂತಂದರೆ ಮನೆ ಕಟ್ಟೋಕ್ಕೆ ಪರ್ಮಿಷನ್ನೇ ಕೊಡಲ್ವಂತೆ. ಆ ಥರ ಇನ್ನೂ ಭಯಂಕರ ಪ್ಲಾನಿಂಗ್ಗಳು ಇದ್ದಾವತ್ತೆ. ಯಾರೋ ಒಂದು ಪಾಪ ಯಾವುದೋ ಒಂದು ಕೈಗಡೀಲಿ ಒಂದು ಗೋಬಿ ಮಾರ್ಕೊಂಡು, ಇಲ್ಲ ಪಾನಿಪುರಿ ಮಾರ್ಕೊಂಡು, ಮತ್ತೊಂದು ಏನೋ ಚಾಟ್ ಮಾಡ್ಕೊಂಡು, ಇಲ್ಲ ಗಾರ್ಮೆಂಟ್ಸಲ್ಲಿ ಕೂಲಿ ಮಾಡ್ಕೊಂಡು ಏನೋ ಮಾಡೋರು, ಒಂದು ಸಣ್ಣ ಪುಟ್ಟದಾಗ ಮನೆ ಮಾಡಬೇಕಂದ್ರೆ ಕಷ್ಟ ಇರ್ತದೆ. ಅದೇ ಬಿಸ್ನೆಸ್ ಮಾಡೋರಾದರೆ ನಾನು ಹೇಳ್ದಂಗೆ ಒಂದು 1 ರೂಪಾಯಿ ಮಾರೋದಕ್ಕೆ 1 ರೂಪಾಯಿ 10 ಪೈಸೆ 20 ಪೈಸೆ ಜಾಸ್ತಿ ಮಾಡಿದ್ರೆ ಆ ದುಡ್ಡು ಅಲ್ಲೇ ಬಂದುಬಿಡ್ತದೆ. ಈಗ ಎಷ್ಟೋ ಲಕ್ಷಾಂತರ ಜನ ಆಸ್ಪತ್ರೆಗಳಲ್ಲಿ ಎಂತೆಂಥ ಕಾಯಿಲೆ ಬಂದು ನಳ್ತವ್ರೆ. ಈ ಎಣ್ಣೆ ಕುಡ್ದು ಅಡಿಕ್ಟಾಗಿ ಎಷ್ಟು ಮನೆಗಳು ಹಾಳಾಗ್ತವೆ, ಎಷ್ಟು ಸಂಸಾರಗಳು ಹೋಯ್ತವೆ, ಅಷ್ಟೆಲ್ಲ ಹಾಳಾಗ್ತದೆ ಅಲ್ವಾ. ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹಿಡಿತಾರೆ ಅಲ್ವಾ. ಆ ಎಣ್ಣೆನೇ ಸ್ಟಾಪ್ ಮಾಡಿದ್ರೆ ಈ ಡ್ರಿಂಕ್ ಆ್ಯಂಡ್ ಡ್ರೈವ್, ಈ ತುದಿಯಲ್ಲಿ ಮನ್ಸನ್ನು ಹಿಡಿಯೋ ಬದಲು ಆ ತಾಳಲ್ಲಿ ಬುಡನೇ ಕುಯ್ಬೋದಲ್ವಾ. ಎಣ್ಣೆನೇ ಮಾರ್ದಂಗೆ ಗುಟ್ಕಾ, ಎಣ್ಣೆ, ಸಿಗರೇಟ್ ಇವನ್ನ ಬ್ಯಾನ್ ಮಾಡಲಿ. ಎಷ್ಟು ದಿನ ಜನ ಅದಕ್ಕೆ ಇದಾಗಿರ್ತಾರೆ, ಏನೋ ಒಂದು ಅಷ್ಟು ದಿನ ಆಮೇಲೆ ಮರ್ತೋಯ್ತಾರೆ. ತುಂಬ ಚೆನ್ನಾಗಿರ್ತದೆ. ಆಮೇಲೆ ಯಾರು ಎಷ್ಟು ಕೋಟಿ, ಎಷ್ಟು ಐಷಾರಾಮಿ ಬದುಕ್ತಾವ್ರೆ, ಎಷ್ಟು ಒಂದು ದಿನಕ್ಕೆ ಎಷ್ಟು ಒಂದು 10 ಲಕ್ಷ 5 ಲಕ್ಷ ಸಂಪಾದನೆ ಮಾಡ್ತಾರೆ. ಅವ್ರ ಖರ್ಚು ಎಷ್ಟಿರುತ್ತೆ. ಆ ಒಂದು ದೊಡ್ಡ ಶ್ರೀಮಂತಿಕೆಯ ಬದುಕು ನಮ್ಮ ಹಳ್ಳಿ ಜನಕ್ಕೆ ಗೊತ್ತೇ ಇರಲ್ಲ, ಇಷ್ಟೆಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ. ಅವರು ಒಂದು ದಿನಕ್ಕೆ ಖರ್ಚು ಮಾಡೋದ ನಾವು ಕೆಲವೊಬ್ಬರು ಒಂದು ವರ್ಷಕ್ಕೂ ಸಂಪಾದನೆ ಮಾಡೋಕ್ಕಾಗಲ್ಲ. ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ ಖರ್ಚು ಮಾಡುವಂಥದ್ದು ಒಂದು ವರ್ಷಕ್ಕೂ ಹಳ್ಳಿಲಿ ಸಂಪಾದನೆ ಮಾಡೋಕ್ಕಾಗಲ್ಲ, ಅಷ್ಟು ಖರ್ಚು ಮಾಡುವಂಥವ್ರು ಅವ್ರೆ. ಈಗ ಒಂದು ಸಿನಿಮಾ ಅಂತ ಬಂದಾಗ ನಾವೇ ನೋಡಿರ್ತೀವಿ ಮಾಧ್ಯಮಗಳಲ್ಲಿ, 30 ಕೋಟಿ ತಗೊಂಡಂತೆ ಈ ಹೀರೋ, 50 ಕೋಟಿ ತಗೊಂಡಂತೆ ಈ ಸಿನಿಮಾಕ್ಕೆ ಈ ಹೀರೋ ಅಂತ. 50 ಕೋಟಿ ಅಂತಂದರೆ ಏನು ಹುಡುಗಾಟದ ಮಾತು. 50 ಕೋಟಿ ಅಂತಂದರೆ ನಮ್ಮದು 50 ತಲೆಮಾರು ಬಂದರೂ ಆಗಲ್ವೇನೋ 50 ಕೋಟಿ ಸಂಪಾದನೆ ಮಾಡೋಕ್ಕೆ. 50 ತಲೆಮಾರು ಬಂದರೂ 50 ಕೋಟಿ ಸಂಪಾದನೆ ಮಾಡೋಕ್ಕಾಗಲ್ಲ. ಇನ್ನು ಒಂದು 10 ಕೋಟಿ 50 ಕೋಟಿ ಹಿಂಗೆ ಸಂಪಾದನೆ ಮಾಡೋರು
ಅವರು ಖರ್ಚೆಷ್ಟು ಇರಬೇಡ, ಬರೀ ಒಂದು ಅವರು ಹೀರೋ ಅಂತಲ್ಲ, ಇನ್ನು ಅದೇ ಥರ ಅದಕ್ಕಿಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಈಗ ಬ್ರಿಗೇಡು ಮತ್ತೊಂದು ಅವೇನೇನೋ ಅವೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಬೆಂಗಳೂರುಗಳಲ್ಲಿ, ಒಂದೊಂದು ಅಪಾರ್ಟ್ಮೆಂಟಲ್ಲೇ ಸಾವಿರಾರು ಮನೆಗಳವೆ, ಎಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಅವೆಲ್ಲ ಅವ್ರ ಜೀವನ ಯಾವ ಥರ ಇರುತ್ತೆ ಅಂತಂದರೆ, ಈಗ ಒಂದು ಸಣ್ಣ ಪುಟ್ಟದಾಗಿ ಈ ಗದ್ದೆ ಇಲ್ಲಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ, ನಾನು ಗೋವಾಕ್ಕೆ ಹೋಗಿದಾಗ ಕೆಶಿನಾಗ ಹೋಗಿದಾಗ ಕಮ್ಮಿ ಅಂದರೂ ಒಂದು 50 ಜನ ಸಿಕ್ಕಿದ್ರು. ಒಂದು ಸಣ್ಣ ಪುಟ್ಟದಾಗ ಸಂಪಾದನೆ ಮಾಡೋರೆ ಕೆಶಿನಾಗ ಹೋಯ್ತಾರೆ ಗ್ಯಾಮ್ಲಿಂಗ್ಗೆ, ನನಗೆ ಒಂದು 50 ಜನ ಸಿಕ್ಕವ್ರೆ. ಸೊ ಅದು ಯಾವ ಥರ ಇರುತ್ತೆ ಹಿಂಗಿರುತ್ತೆ ಅಂತ ನೋಡೋಕ್ಕೆ ಅಂತ ನಾವು ಒಂದು ಸಲ ಅಂದರೆ 3 ಸಲ ಗೋವಾಗೆ ಹೋಗಿದ್ರು, ಒಂದೇ ಸಲ ಕೆಸಿನ ಒಳಗಡೆ ಹೋಗಿದ್ದು. ಯಾವ ಥರ ಇರುತ್ತೆ ಅವೆಲ್ಲ ತಿಳ್ಕೊಬೇಕಲ್ಲ, ಅವೆಲ್ಲ ನೋಡ್ಕೊಬರ್ಬೇಕಲ್ಲ. ಬ್ಯಾಂಕಾಗೆಲ್ಲ ನನ್ನ ಒಂದು 50 ಜನ ಮಾತಾಡ್ಸವ್ರೆ. ಬೇರೆ ದೇಶ ಥೈಲ್ಯಾಂಡಲ್ಲೇ ಒಂದು 50 ಜನ ಮಾತಾಡ್ಸವ್ರೆ ನಾನು. ಅಂದರೆ ಅಲ್ಲಿ ದೇಶದರಂತಲ್ಲ, ನಮ್ಮ ಕನ್ನಡದವರು ಅಲ್ಲಿ ಹೋಗಿರೋದು. ಒಂದು ಸಣ್ಣ ಪುಟ್ಟದಾಗಿ ಒಂದು ಸಂಪಾದನೆ ಮಾಡೋರೆ ಆ ಮಟ್ಟಕ್ಕೆ ಹೋಯ್ತಾರೆ ಅಂತಂದರೆ ಲೆಕ್ಕ ಹಾಕೊಳ್ಳಿ. ಇನ್ನು ಕೋಟಿ ಸಂಪಾದನೆ ಮಾಡೋರು ಇನ್ಯಾವ ಮಟ್ಟದ್ದು ಐಷಾರಾಮಿ ಜೀವನ ಮಾಡಬೇಡ. ಅಭಿಪ್ರಾಯ ಬಂದು ಇರಲಿ. ಇನ್ನು ಸಿದ್ದರಾಮಯ್ಯವ್ರ ಅಭಿಪ್ರಾಯ ಬಂದು ಅದು ಜನ ಓಟ್ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾನೂನಲ್ಲಿ ಅದು ಓಟ್ ಹಾಕಲೇಬೇಕು ಅಂತ ಐತೆ ಕಾನೂನಲ್ಲಿ. ಆ ಉದ್ದೇಶಕ್ಕೋಸ್ಕರ ಕೆಲವರು ಓಟ್ ಹಾಕ್ತಾರೆ ಹೊರತು ಇಷ್ಟ ಇಲ್ಲ ಅಂತಂದ್ರೂ ಓಟ್ ಹಾಕ್ತಾರೆ. ಯಾಕೆಂತಂದರೆ ಕೆಲವ್ರಿಗೆ ಮಾತ್ರ ಯಾವುದೇ ಪಕ್ಷ ಕಂಡ್ರೂ ಆಗಲ್ಲ, ಯಾವ ಪಕ್ಷದವ್ರು ಯಾವ MP MLA ಕಂಡ್ರೂ ಆಗಲ್ಲ, ಏನೋ ಓಟ್ ಹಾಕ್ತಾರೆ ಅಷ್ಟೇ. ಯಾಕೆ ಅಂತಂದರೆ ಕೆಲವು ಹಳ್ಳಿಗಳಲ್ಲಿ ಅಬ್ಸರ್ವ್ ಮಾಡಿ, ನಮ್ಮ ಜಿಲ್ಲೆ ನಮ್ಮ ಹಳ್ಳಿ ಅಂತಲ್ಲ, ತುಂಬ ಜಿಲ್ಲೆ ತುಂಬ ಇಡೀ ನಮ್ಮ ಕರ್ನಾಟಕದಲ್ಲಿ ಅಬ್ಸರ್ವ್ ಮಾಡಿ ಬೇಕಾರೆ ಕಿತ್ತೋಗಿರೋ ರೋಡು, ಗುಂಡಿ, ಮನೆ ನೀರ ರೋಡಿಗೆ ಬಿಡ್ತಾರೆ, ದಡ್ಡ ಅಂತ ಸ್ಕೂಟ್ರು, ಕತ್ಲೆ ಹೊತ್ತು ಬಿದ್ದಿರೋ ಮೂಮೆಂಟ್ಸು ಸಿಕ್ಕಾಬಟ್ಟೆ ಇರ್ತವೆ. ಒಂದು ರಸ್ತೆ ಸರಿಪಡ್ಸೋಕ್ಕಾಗಿರಲ್ಲ, ಒಂದು ಮೋರಿ ವ್ಯವಸ್ಥೆ ಮಾಡ್ಸೋಕ್ಕಾಗಲ್ಲ. ಈಗ ನಾನು ಹೇಳ್ದಂಗೆ ಮನೆಗೆ ಹಂಗೆ ಕೆಲವೊಂದು ಹಳ್ಳಿಗೆ ಆಗದೆ, ಕೆಲವೊಂದು ಹಳ್ಳಿಗೆ ಆಗಿಲ್ಲ. ಈ ಸಿಸ್ಟಮ್ನೇ ಅವರು ರೆಡಿ ಮಾಡಲ್ಲ. ಜನಕ್ಕೆ ಏನು ಬೇಕು, ಜನಕ್ಕೇನು ಅವರು ಇದು ಗಾರೆ ಹಾಕಿಸ್ಕೊಡೋದು ಬೇಡ, ಮನೆಗೆ ಟೈಲ್ಸ್ ಹಾಕ್ಸ್ಕೊಡೋದು ಬೇಡ, ಮನೆ ಕಟ್ಸ್ಕೊಡೋದು ಬೇಡ, ಅಟ್ಲೀಸ್ಟು ಪಬ್ಲಿಕ್ಕು ಓಡಾಡುವಂಥ ಒಂದು ರಸ್ತೆನೇ ಸರಿಪಡ್ಸೋಕ್ಕಾಗಿಲ್ಲ. ಆ ಥರ ಗುಂಡಿ ಬಿದ್ದು ಕೂತವೆ. ಕೆಲವೊಂದು ಕಡೆ ಪ್ಯಾಚ್ ಹಾಕ್ತಾರೆ ರೋಡ್ಗಳನ್ನ, ಯಾವ ಸಣ್ಣ ಪ್ಯಾಚ್ ಹಾಕ್ತಾರೆ, ದೊಡ್ಡ ಗುಂಡಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ಅವೆಲ್ಲ ಎಷ್ಟೆಷ್ಟು ಲಕ್ಷಕ್ಕೆ ಎಷ್ಟೆಷ್ಟು ಕೋಟಿಗೆ ಸ್ಯಾಂಕ್ಷನ್ ಆಗಿರ್ತವೋ, ಯಾರ್ಯಾರು ಎಷ್ಟೆಷ್ಟು ನಿಂತಾರೋ. ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತಂದರೆ ಭಯಂಕರ ಭ್ರಷ್ಟಾಚಾರ ನಡೀತಾ ಇರ್ತದೆ. ಇಷ್ಟೆಲ್ಲ ಆಲೋಚನೆ ಮಾಡೋ ಮನುಷ್ಯ ಏನು ಮಾಡ್ತಾನೆ ಅಂತಂದ್ರೆ, ಏನೇ ಓಟ್ ಹಾಕಿದ್ರೆ ಏನು ಪ್ರಯೋಜನ, ಯಾರು ಮುಖ್ಯಮಂತ್ರಿ ಆದ್ರೆ ಏನು ಪ್ರಯೋಜನ, ಯಾರನ್ನು ಇಳಿಸಿದ್ರೆ ಏನು ಪ್ರಯೋಜನ. ಇವತ್ತೇನಾಗೈತೆ ಅಂತಂದರೆ ಒಗ್ಗಟ್ಟು ಅನ್ನೋದಿಲ್ಲ, ಜಾತಿ ಮೇಲೆ ರಾಜಕೀಯ ಹೋಯ್ತಾ ಇರೋದೇ ಜಾತಿ ಮೇಲೆ. ಅವರೇ ಈ ಜನಗಳ ಗುಂಪನ್ನೇ ಹೊಡೆದ್ಬಿಟ್ಟವ್ರೆ. ರಾಜಕೀಯದ ಹೆಸರಲ್ಲಿ ಜನಗಳ ಗುಂಪನ್ನೇ ಹೊಡೆದ್ಬಿಟ್ಟವ್ರೆ. ಸಿದ್ದರಾಮಯ್ಯವ್ರ ಬಗ್ಗೆ ನಮ್ಮ ಅಭಿಪ್ರಾಯ, ಇಲ್ಲಿ ಜನಗಳ ಪ್ರೀತಿಯಿಂದ ಅವರು ಕೆಳಗಡೆ ಇಳಿದು DK ಶಿವಕುಮಾರ್ ಸರು ಏನೋ ಮುಖ್ಯಮಂತ್ರಿ ಆಗ್ತಾಯಿದ್ದಾರೋ, ಇವತ್ತು ಆಗ್ಬೋದೇನೋ, ಮೋಸ್ಟ್ಲಿ ಆಗ್ತಾಯಿದ್ದಾರೇನೋ. ಅದು ಅವರು ನಾವು ಟಿವಿಗಳಲ್ಲಿ ನೋಡ್ದಂಗೆ, ಮತ್ತು ಅದು ಯಾವುದೋ ಒಂದು ಬಿಡದಿ ಬಗ್ಗೆ ಈಗ ಒಂದು ದೊಡ್ಡ ಇಶ್ಯೂ ಆಗಿರುವಂಗೆ ಅವರೆಲ್ಲ ಎಲ್ಲರನ್ನೂ ಸೇರಿಸ್ಕೊಂಡು ಅಲ್ಲಿ ಬಹುಮತ ಆಯ್ಕೆ ಬಂದ್ರೇ ಇವರು ಸಿದ್ದರಾಮಯ್ಯ ಅವರು ಇಳಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು. ಆ ಥರ ಆಗ್ತಾಯಿದ್ದಾರೋ, ಜನ ಪ್ರೀತಿಯಿಂದ ಆಗ್ತಾಯಿದ್ದಾರೋ, ಇಲ್ಲ ಅವರೆಲ್ಲನ ಕೊಂಡ್ಕೊಂಡು ಆಗ್ತಾಯಿದ್ದಾರೋ. ಯಾರು ಮುಖ್ಯಮಂತ್ರಿ ಆದ್ರೇನು, ನಮ್ದು ಇದೇ ಹಳೆ ಮಿಸಿನ್ ಮನೆ, ಇದೇ ಹೊಲ, ಅದೇ ಬದುಕು, ಅದೇ ಸಾಲ, ಅದೇ ಕಮಿಟ್ಮೆಂಟು, ಅದೇ ಹೋಗೋದು ತಿರುಗಾಡೋದು ಬರೋದು, ಅವ್ರು ಹಾಕುವಂಥ ಟ್ಯಾಕ್ಸು, ಹಾಕುವಂಥ ರೂಲ್ಸು, ಮಾಡುವಂಥ ಹೊಸ ಕಾನೂನು, ಅದಕ್ಕೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ಸಲ್ಲಿಸೋದು. ಒಂದು ಯಾವುದೇ ಒಂದು ಪ್ರತಿಯೊಂದರಲ್ಲೂ ಒಂದು ಜಮೀನು ಮಾಡಿಸ್ಕೊಳ್ಳೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಈಗ ಯಾವುದೋ ಒಂದು ಹೊಸ್ದಾಗಿ ಏನೋ ಒಂದು ಸಾಲ ತಗೋತಾರೆ ಅಂತಂದ್ರೆ ಅದಕ್ಕೆ ಒಂದಿಷ್ಟು ಉದ್ದ ಅರ್ಜಿ ಕೊಡಬೇಕು. ನಮ್ಮ ಜನಗಳು ಅವ್ರ ಹತ್ರ ಏನಾರು ನಾವು ತಗೋಬೇಕಂದ್ರೆ ಅಲ್ದಾಡೋದು, ಇದು ಪಂಚಾಯತಿಗಳ್ಗೆ ಅಲ್ದಾಡೋದು, ನಾಡ್ ಕಚೇರಿಗೆ ಅಲ್ದಾಡೋದು, ಇವೇನು ತಪ್ಪೋಯ್ತವ. ಯಾರು ಮುಖ್ಯಮಂತ್ರಿ ಆದ್ರೂ ಅಲ್ದಾಡೋದು ತಪ್ಪೋಗಲ್ಲ. ನಮ್ಮ ಹತ್ರ ಅವ್ರು ದುಡ್ಡು ಮಾಡಿಸ್ಕೋಬೇಕು ಅಂತಂದರೆ, ಕಿತ್ಕೋಬೇಕು ಅಂತಂದರೆ ಜಸ್ಟ್ ಒಂದು ಸ್ಕ್ಯಾನರ್ ಮಾಡಿದ್ರೆ ಸಾಕು. ಒಂದು ಸ್ಕ್ಯಾನರ್ ಮಾಡಿದ್ರೆ ಟಕ್ ಅಂತ ಹೊಂಟಾಯ್ತದೆ. ಇಂಥ ಒಂದು ಭ್ರಷ್ಟಾಚಾರ ಕಚಡವಾಗಿ ನಡೀತಾ ಇರೋ ಅಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಅದು ಜನಕ್ಕೆ ಸ್ಕ್ರೀನ್ ಮೇಲೆ ಕಾಣಲ್ಲ ಅಷ್ಟೇ, ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುವಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸು, ಮಾಡ್ತಾ ಇರುವಂಥ ದಂಧೆ, ಮಾಡ್ತಾ ಇರುವಂಥ ಕೋಟಿ ಲೂಟಿ, ಇವೆಲ್ಲ ಮಾಡಿದಾಗ ಯಾವ ಪಕ್ಷದ ಬಗ್ಗೆನೂ ನಮಗೆ ಅಂಥ ಓಪು ಇರಲ್ಲ. ಏನೋ ಒಂದು ಓಟ್ ಹಾಕಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ. ಯಾರಾರ CM ಆಗ್ಬೋದು, ಯಾರಾರ PM ಆಗ್ಬೋದು. ಏಕೆಂತಂದರೆ ಇವೆಲ್ಲನೇ ಬರೀ ಒಂದು ಈ ಮಾಧ್ಯಮಗಳಲ್ಲಿ, ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ಕೊಂಡೆ ತಿಳ್ಕೊತೀವಲ್ಲ. ಇವರು ಅವ್ರನ್ನ ಬೈಯೋದು, ಅವರು ಇವ್ರನ್ನ ಬೈಯೋದು. ಈಗ ಕೆಲವು ಜನ BJP ಬೈತಾರೆ, ಕೆಲವರು ದಳ ಬೈತಾರೆ, ಕೆಲವರು ಕಾಂಗ್ರೆಸ್ ಬೈತಾರೆ.
ಓಪನಾಗಿ ಆ ವಿಡಿಯೋದಲ್ಲಿ ಅದು ಅಶ್ಲೀಲ ಪದಗಳನ್ನ ಉಪಯೋಗಿಸ್ಬೈತಾರೆ. ನಮಗೆ ಮಾತಾಡೋಕ್ಕೂ ಭಯ, ಆ ಥರ ಎಲ್ಲ ಮಾತಾಡೋಕ್ಕೂ ಭಯ. ಅದಕ್ಕೆ ನಮಗೆ ಯಾರು ಮುಖ್ಯಮಂತ್ರಿ ಆದರೂ ಒಪಿಲ್ಲ, ಯಾರೇ ಮುಖ್ಯಮಂತ್ರಿ ಆದರೂ ನಮಗೇನು ಒಪಿಲ್ಲ. ನಾವು ಹೇಳ್ದಂಗೆ ನಮ್ಮ ಹೊಲ ಆಯಿತು ಮನೆ ಆಯಿತು ಇಷ್ಟೇ. ಅವ್ರು ಏನು ಹೊಸ ಕಾನೂನು ಜಾರಿ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಎಲ್ಲ ಜನ ಹೆಂಗೆ ಹೋಯ್ತಾರೋ ಅದನ್ನು ಫಾಲೋ ಮಾಡ್ಕೊಂಡು ಆ ಥರ ಹೋಗ್ತಾ ಇರೋದೆಯಾ. ಈಗ 50 ರೂಪಾಯಿ ಪೆಟ್ರೋಲ್ ಮಾಡಿದ್ರು ಹಾಕಿಸ್ಬೇಕು, 500 ರೂಪಾಯಿ ಪೆಟ್ರೋಲ್ ಮಾಡಿದ್ರು ಹಾಕಿಸ್ಲೇಬೇಕು. ಯಾರ ಬೀದಕ್ಕೆ ಬಂದು ಗಲಾಟೆ ಮಾಡ್ತಾರೆ, ರೊಚ್ಚ ಕೇಳ್ತಾರೆ, ಯಾಕೆ ಹಿಂಗೆ ಎಷ್ಟು ಪರ್ಸೆಂಟ್ ತಿಂತಾ ಇರ್ತದೆ ಕರ್ನಾಟಕದಲ್ಲಿ, 1 ಲೀಟ್ರಿಗೆ ಎಷ್ಟು ಪರ್ಸೆಂಟ್ ತಿಂತಾದ್ರಿ, ಕೇಂದ್ರದಲ್ಲಿ ಎಷ್ಟು ತಿಂತಾವ್ರಿ ಅಂತ ಯಾರು ಚರ್ಚೆ ಮಾಡ್ತಾರೆ? ಏನೂ ಮಾಡಲ್ಲ. ಯಾರು ಮುಖ್ಯಮಂತ್ರಿ ಆದ್ರೇನು, ಯಾರ ಎಷ್ಟು ಕೋಟಿನಾರ ಲೂಟಿ ಮಾಡ್ಕೊಳ್ಳೆ, ಜನ ಅಂತೂ ಯಾರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿ ಸರ್ಕಾರ ಜೀವನ ಕಾನೂನು ಹಿಂಗೆ ನಡಿಬೇಕು, ಲಂಚ ಎಷ್ಟು ತಿಂತಾಯಿದ್ರು, ಎಷ್ಟೆಷ್ಟು ಕೋಟಿ ಲಕ್ಷ ಒಂದು ತಿಂತಾಯಿದ್ರು. 1 ಲಕ್ಷ ಸಂಬಳ ಬಂದರೆ ಅವರು ಒಂದು 5 ಲಕ್ಷ ಲಂಚನೇ ತಿಂತಾರೆ. ಯಾಕೆ ತಿಂತಾರೆ? ಒಂದು ಸೀಟ ಇವತ್ತು ಒಂದು ಗೌರ್ಮೆಂಟ್ ಕೆಲಸ ತಗೋಬೇಕು ಅಂತಂದ್ರೆ ಆಗಲೇ ನಾನು ಕೇಳಿದ್ದು, ಆಗಲೇ ಸುಮಾರು ವರ್ಷದಿಂದೇನೆ, ಒಂದು ಗೌರ್ಮೆಂಟ್ ಕೆಲಸ ತಗೊಳ್ಳೋಕ್ಕೆ 10 ಲಕ್ಷ ಕಟ್ಟಬೇಕು ಅಂತಾರೆ. 10 ಲಕ್ಷ ಪಾಪ ಅವನೆಲ್ಲೋ ಸಾಲ ಮಾಡ್ಕೊಟ್ಟಿರ್ತಾನೆ, ಅವನು ಒಂದು 20 ಲಕ್ಷ ಲಂಚ ತಿನ್ನಲೇಬೇಕು, ಮಾಡಲೇಬೇಕು. ಇಲ್ಲ ಅಂತಂದ್ರೆ ಅವ್ನು ಇನ್ನೇನು ಮಾಡೋನು? ಈಗ ಸಾಲ ಮಾಡ್ಬಿಟ್ಟು ಲಂಚ ಏರ್ಕೊ ಹೋದರೆ ಅವನು ಕೆಲಸ ತಗೊಂಡು ಏನು ಪ್ರಯೋಜನ? ಗೌರ್ಮೆಂಟ್ ಕೆಲಸವ ಇದೇ ಹಿಂಗೆ ನಡೀತಾ ಇರೋದು. ಲಂಚ ಕೊಡ್ತಾರೆ, ಸೀಟ್ ತಗೋತಾರೆ, ಕೆಲಸ ತಗೋತಾರೆ, ಆ ಲಂಚ ತಕ್ಕಂದೇ ಆ ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಪ್ರಪಂಚ ಇವತ್ತು ನಡೀತಾ ಇರೋದೇ ಹಿಂಗೆ, ಏನು ಮಾಡೋಕ್ಕಾಗಲ್ಲ. ಅದರಂತೆ ನಾವು ಮುಂದುವರಿಲೇಬೇಕು. ಓಕೆ, ಯಾರಾದರೂ ಆಗಲಿ, ಯಾರಾದರೂ ಏನಾರು ಮಾಡಲಿ, ಏನೋ ನಮಗೆ ಈ ಥರ ನಮ್ಮ ಮೈಂಡು, ನಮ್ಮ ಕಾನ್ಸೆಪ್ಟ್ ಹಿಂಗಿರ್ತದೆ. ನಮ್ಮ ಮೈಂಡ್ ಈ ಥರ ಓಡಬೇಕಾದ್ರೆ ನಮ್ಗೆ ಯಾರ ಬಗ್ಗೆನೂ ಹೋಪ್ಗಳಿರಲ್ಲ. ಅವರೇ ಗೆಲ್ಲಬೇಕು, ಇವರೇ ಗೆಲ್ಲಬೇಕು, ಅವ್ರು ನಮ್ಮಣ್ಣ, ಇವ್ರು ನಮ್ಮಣ್ಣ, ಆ ಥರದ್ದು ಏನಂದ್ರೆ ಏನಿಲ್ಲ. ಥ್ಯಾಂಕ್ ಯು.